ಸಾರ್ತಾರ ಸ್ವಾಮೀಜಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಸ್ವಾಮೀಜಿಗಳಿಂದ ಹೋರಾಟ. ವರದಿಯನ್ನ ವಿರೋಧಿಸುವಂತೆ ಪ್ರಬಲ ಸಮುದಾಯಗಳು ಒತ್ತಡವನ್ನ ಹೇರ್ತಾ ಇದ್ದಾವೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್ಕಾರದ ವಿರುದ್ಧ ಸಮರ ಸಾರ್ತಾರ ಸ್ವಾಮೀಜಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಸ್ವಾಮೀಜಿಗಳಿಂದ ಹೋರಾಟ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಂತ ಕಾಣಿಸ್ತಾ ಇದೆ. ಈ ವರದಿಯನ್ನ ವಿರೋಧ ಮಾಡುವಂತೆ ಪ್ರಬಲ ಸಮುದಾಯಗಳು ಕೂಡ ಒತ್ತಡವನ್ನ ಹೇರ್ತಾ ಇದ್ದಾವೆ. ಒಕ್ಕಲಿಗ ಲಿಂಗಾಯತ ಸಮುದಾಯದಿಂದ ವಿರೋಧ ಹೆಚ್ಚಾಗ್ತಾ ಇದೆ. ನಾಡಿನ ವಿವಿಧ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟಕ್ಕೂ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಪ್ರಬಲ ಸಮಾಜದ ಸಚಿವರು ಮತ್ತೆ ಶಾಸಕರು. ಮುಂದಿನ ಸಂಪುಟದಲ್ಲಿ ವರದಿಯನ್ನ ವಿರೋಧಿಸುವಂತೆ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ವರದಿ ಅಂಗೀಕಾರ ಆದ್ರೆ ಸಮುದಾಯಕ್ಕೆ ದೊಡ್ಡ ಏಟು ಬೀಳುವ ಸಾಧ್ಯತೆಗಳು ಕೂಡ ಇದೆ. ಜಾತಿ ಗಣತಿಯೇ ಸರಿಯಾಗಿ ನಡೆದಿಲ್ಲ ಅಂತ ವಾದಿಸುವಂತೆ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್, ಡಾಕ್ಟರ್ ಎಂಸಿ ಸುಧಾಕರ್, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ವಿನಯ್ ಕುಲಕರ್ಣಿ, ಕಾಶಪ್ಪನವರ್, ಶಾಮನೂರು ಶಿವಶಂಕರಪ್ಪ, ಶರಣಪ್ರಕಾಶ ಪಾಟೀಲ, ವೀರಶೈವ ಮಹಾಸಭಾ ನೇತೃತ್ವದಲ್ಲಿ ಉಗ್ರ ಹೋರಾಟಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ದಾನಿ, ಸ್ಪೆಷಲ್ ಕರೆಸ್ಪಾಂಡೆಂಟ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನೋ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ವೀರೇಶ್, ಈಗ ಸ್ವಾಮೀಜಿಗಳು ಕೂಡ ಒತ್ತಡವನ್ನ ಹೇರುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂಬರುವ ಶುಕ್ರವಾರ ಏನು ಅವತ್ತು ಸಭೆ ಕೂಡ ಕರೆಯಲಾಗಿದೆ, ಅವತ್ತು ವಿರೋಧವನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇರುವಂತದ್ದು. ಇನ್ ಕೇಸ್ ನೀವು ವಿರೋಧ ಮಾಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಸ್ವಾಮೀಜಿಗಳು ಹೇಳ್ತಾ ಇರುವಂತದ್ದು. ಒತ್ತಡವನ್ನ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ನಿಮ್ಮ ಬಳಿ ಏನಿದೆ ಮಾಹಿತಿ ಅಂತ? ರಮ್ಯಾ, ಈಗಾಗಲೇ ಸಂಪುಟದಲ್ಲಿ ವರದಿಯನ್ನ ಮಂಡನೆ ಮಾಡ್ಲಿಕ್ಕೆ ಪ್ರಬಲ ಸಮುದಾಯದ ಸಚಿವರುಗಳು ಸಹ ವಿರೋಧ ವ್ಯಕ್ತವಾಗಿತ್ತು. ಆದ್ರೆ ಪ್ರಬಲ ಸಮುದಾಯದ ಸಚಿವರ ವಿರೋಧದ ಮಧ್ಯೆಯೂ ಸಹ ಸಂಪುಟದಲ್ಲಿ ಈಗಾಗಲೇ ವರದಿ ಅಂಗೀಕಾರವಾಗಿದೆ ಮತ್ತು ಅದನ್ನ ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚೆಗೂ ಸಹ ಇಟ್ಕೊಂಡಿರುವಂತು. ಈ ಬೆನ್ನಲ್ಲೇ ಈಗಾಗಲೇ ಜಾತಿ ಗಣತಿಯಲ್ಲಿ ಯಾವ್ಯಾವ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅನ್ನೋ ಅಂಕಿ ಸಂಖ್ಯೆಗಳು ಸಹ ಈಗಾಗಲೇ ಸೋರಿಕೆಯಾಗಿರುವಂತದ್ದು. ಹೀಗಾಗಿ ಪ್ರಬಲ ಸಮುದಾಯದ ಸ್ವಾಮೀಜಿಗಳೇನಿದ್ದಾರೆ ಇವರು ಸಮುದಾಯದಲ್ಲಿರ್ತಕ್ಕಂಥ ಸಚಿವರುಗಳ ಮೇಲೆ ಸಾಕಷ್ಟು ಒತ್ತಡವನ್ನ ಇದೀಗ ಹಾಕ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಜನಸಂಖ್ಯೆ ಯಾವ ಸಮುದಾಯದ್ದು ಎಷ್ಟಿದೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಒಂದು ವೇಳೆ ಅದೇ ವರದಿಯನ್ನ ನೀವು ಅಂಗೀಕಾರ ಮಾಡಿದ್ದೆ ಆದಲ್ಲಿ ನಮ್ಮ ಪ್ರಬಲ ಸಮುದಾಯಗಳಿಗೆ ಬಹುದೊಡ್ಡದಾದಂತಹ ಏಟು ಬೀಳುತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಸಂಪುಟ ಸಭೆಯಲ್ಲಿ ನೀವು ಈ ವರದಿಯನ್ನ ವಿರೋಧವನ್ನ ಮಾಡಲೇಬೇಕು ಅಂತ ಹೇಳಿ ಪ್ರಮುಖ ನಾಡಿನ ಸಮುದಾಯದ ಮಠಾಧೀಶರು ಎಲ್ಲರೂ ಸಹ ಸಚಿವರುಗಳ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಈ ಹಿಂದೆ ಈ ವರದಿಯ ವಿಚಾರವಾಗಿ ಹೋರಾಟವನ್ನ ಮಾಡಿದ್ರು. ಆದ್ರೆ ಇದೀಗ ಅವರೇ ಸರ್ಕಾರದ ಭಾಗವಾಗಿರುವ ಹಿನ್ನೆಲೆಯಲ್ಲಿ ಅವರ ಮೇಲೆಯೂ ಸಹ ಒಂದ್ ಕಡೆ ಒತ್ತಡ ಬರ್ತಾ ಇರುವಂತದ್ದು. ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದಲ್ಲಿ ಪ್ರಬಲ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಆಗಿರ್ಬೋದು, ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು ಮತ್ತು ಎಂಬಿ ಪಾಟೀಲ್ ಸೇರಿದಂತೆ ಲಕ್ಷ್ಮೀ. ರೈಟ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.